ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಚೆರಿಸ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಮಾರ್ಗಶಿರ ಗುರುವಾರ ಹಚ್ಚಬೇಕಾಗಿರೋ ಮುಖ್ಯ ಕುಬೇರ ದೀಪದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ದೇವಿ ನಮ್ಗೆ ಒಲಿಬೇಕು ಅಂದರೆ ನಾವು ಫಸ್ಟು ಕುಬೇರ ದೇವರನ್ನು ಹೊಲಿಸ್ಕೊಬೇಕು. ಅದಕ್ಕೋಸ್ಕರ ಮಾರ್ಗಶಿರ ಮಾಸದಲ್ಲಿ ಗುರುವಾರ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಅದರ ಜೊತೆಗೆ ಈ ಕುಬೇರ ದೀಪವನ್ನು ಹಚ್ಚಬೇಕು. ಇವಾಗ ಈ ದೀಪವನ್ನು ಹೇಗೆ ಹಚ್ಚೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು: ದೀಪ, ಕುಬೇರ ಬತ್ತಿ, ಕುಬೇರ ಕುಂಕುಮ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಕುಬೇರ ದೀಪ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ದೊರೆಯುತ್ತೆ. ಈ ಕುಬೇರ ದೀಪ ಎಲ್ಲ ಆನ್ಲೈನ್ ಆ್ಯಪ್ಗಳಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೀವು ಬೇಕಂದರೆ ಬುಕ್ ಮಾಡಿ ತರಿಸ್ಕೊಬೋದು. ಗೊತ್ತಿಲ್ಲ ಅಂದರೆ ಬಿಳಿ ಬತ್ತಿನೇ ಹಾಕ್ಬೋದು, ಅಥವಾ ಕುಬೇರ ಕುಂಕುಮ ಇರುತ್ತಲ್ಲ ಅದನ್ನು ನೀವು ಹಚ್ಚಿದರೆ ಬಿಳಿ ಬತ್ತಿ ಹಸಿರು ಬತ್ತಿ ಆಗುತ್ತೆ. ಮೊದಲಿಗೆ ನಾವು ಕುಬೇರ ರಂಗೋಲಿಯನ್ನು ಹಾಕಿ ಕುಬೇರನ ಆಫ್ ಮಾಡಬೇಕು. ಇಲ್ಲಿ ಟೈಲ್ಸ್ ವೈಟ್ ಇರೋದ್ರಿಂದ ನಿಮಗೆ ಕಾಣಿಸಲ್ಲ. ನಾನು ಇದೇ ವಿಡಿಯೋದಲ್ಲಿ ಇಮೇಜ್ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಫಸ್ಟ್ಗೆ ರಂಗೋಲಿ ಅಕ್ಕಿ ಹಿಟ್ಟಿಂದನೇ ಬಿಡಬೇಕು. ದೇವ್ರ ಮನೇಲಿ ನೀವೆಲ್ಲಿ ದೀಪ ಇಡ್ತೀರಾ ಅಲ್ಲಿ ರಂಗೋಲಿ ಬಿಡಬೇಕು. ಕುಬೇರ ರಂಗೋಲಿ ಬಿಟ್ಟು ಮೊದಲಿಗೆ ಕುಬೇರ ದೇವ್ರನ್ನ ಆಹ್ವಾನ ಮಾಡಬೇಕು. ನಂತರ ಇದ್ರ ಮೇಲೆ ಮಣೆ ಇಟ್ಟು ನಂತರ ದೀಪವನ್ನು ಇಡಬೇಕು. ದೀಪವನ್ನು ಬರೀ ನೆಲದ ಮೇಲೆ ಇಡಬಾರ್ದು. ತಟ್ಟೆಯಲ್ಲಿ ಅಥವಾ ಒಂದು ವಿಳೆದೆಲೆ ಅಥವಾ ದಾಸವಾಳದೆಲೆ ಇಟ್ಟು ಅದ್ರ ಮೇಲೆ ದೀಪ ಇಡಿ. ತಟ್ಟೆ ಇಲ್ಲ ಅಂದರೆ, ತಟ್ಟೆ ಇದ್ದರೆ ತಟ್ಟೆನೇ ಇಡಿ. ತುಪ್ಪ ಅಥವಾ ಎಣ್ಣೆ ಹಾಕಿ ಕುಬೇರ ಕುಂಕುಮ ಹಾಕಿ ಹಸಿರು ಅಕ್ಷತೆನ ರೆಡಿ ಮಾಡ್ಕೊಳ್ಳಿ. ನಂತರ ದೇವರಿಗೆ ಬಿಳಿ ಹೂವು ಅಥವಾ ಅರಿಶಿನ ಹೂವು ಅಥವಾ ಕೆಂಪು ಹೂವು ಬೇಕು. ಸಾಧ್ಯವಾದರೆ 3 ಹೂವು ಇಡಿ, 3 ಬಣ್ಣದ್ದು. ಇಲ್ಲ ಅಂದರೆ ಈ 3 ಬಣ್ಣದಲ್ಲಿ ಯಾವ ಹೂವು ಇರುತ್ತೆ ಅದನ್ನು ಇಡಿ. ನಾನು ಅರಿಶಿನ ಕಲರ್ ಹೂವು ಇಟ್ಟಿದ್ದೀನಿ. ನಂತರ ಎಣ್ಣೆ ಹಾಕಿ ಬತ್ತಿ ಹಾಕಿ ದೇವ್ರಿಗೆ ದೀಪ ಹಚ್ಚಿ ನಂತರ ಹಸಿರು ಅಕ್ಷತೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ದೀಪಕ್ಕೆ ಹಾಕಬೇಕು. ಈ ಕುಬೇರ ದೀಪವನ್ನು ನೀವು ಮಾರ್ಗಶಿರ ಮಾಸದಲ್ಲಿ ಹಚ್ಚಿದ ಮೇಲೆ ನೀವು ಪ್ರತಿ ಗುರುವಾರ ಕೂಡ ಈ ದೀಪನ ಹಚ್ಬೋದು. ಗುರುವಾರ ಹಚ್ಚಿರೋ ದೀಪನ ಶುಕ್ರವಾರ ಹೆಚ್ಚಿಸ್ಬೋದಾ ಅಂದರೆ ಖಂಡಿತ ಹೆಚ್ಚಿಸ್ಬೋದು. ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡೋರು ಈ ದೀಪವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿ. ಯಾರಿಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆನ ಮಾಡೋಕ್ಕಾಗಲ್ಲ ಅವರು ಸೂರ್ಯ ಉದಯಿಸಿದ ನಂತರನೇ ಕೂಡ ಈ ದೀಪನ ಹಚ್ಬೋದು. ಈ ಕುಬೇರ ದೀಪವನ್ನು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಹಚ್ಬೋದು. ದೀಪ ಹಚ್ಚುವಾಗ ಕುಬೇರ ಮಂತ್ರ ಅಥವಾ ಲಕ್ಷ್ಮೀ ಮಂತ್ರವನ್ನು ನೀವು 11 ಸರಿ ಅಥವಾ 108 ಸರಿ ಹೇಳಬೇಕು. ಈ ದೀಪ ಹಚ್ಚುವಾಗ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಪ್ರಶ್ನೆಗೂ ನಾನು ಆನ್ಸರ್ ಮಾಡ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ.